SIR ಏನು ನಡೀತಾ ಇದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆ ಭಾಗದಲ್ಲಿ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಮುಗಿಸ್ಕೊಂಡು ಚಿಕ್ಕೋಡಿ ಜಿಲ್ಲೆಯಲ್ಲಿ ಚಿಕ್ಕೋಡಿ DCCಯಲ್ಲಿ ಈಗ ಪರೀಕ್ಷಣೆ ಮಾಡಲಿಕ್ಕೆ ನಾನು ಬಂದಿದ್ದೀನಿ. ಮುಖ್ಯವಾಗಿ ಇದರಲ್ಲಿ ಏನಿದೆ ಅಂತ ಕಿತ್ತೂರು ಕರ್ನಾಟಕ ಭಾಗದ ಉಸ್ತುವಾರಿ ಹಾಕಿ ನಮ್ಮ BK ಹರಿಪ್ರಸಾದ್ ಸರ್ ಅವರು ನನಗೆ ಈ ಪರೀಕ್ಷೆ ಎಲ್ಲಿ ಹೆಂಗೆ ನಡೀತಾ ಇದೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಹೋಗಿ ನೋಡ್ಕೊಂಡು ಬರಲಿಕ್ಕೆ ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಬೆಳಿಗ್ಗೆ ಬೆಳಗಾವಿ ಜಿಲ್ಲೆ ಈಗ ಚಿಕ್ಕೋಡಿ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಇದೆ ಸರ್ ಪ್ರಕ್ರಿಯೆ ನೋಡಲಿಕ್ಕೆ ನಾನು ಬಂದಿದ್ದೆ. ಇಲ್ಲ, ಹುಕ್ಕೇರಿದು ವಿಶೇಷವಾಗಿ 8 ಕ್ಷೇತ್ರ ಎಲ್ಲ ಅವರು ಪ್ರಕ್ರಿಯೆ ಹೆಂಗೆ ನಡೀತಾ ಇದೆ, BLA 2s ಕೆಲಸ ಮಾಡ್ತಾ ಇದ್ದಾರೆ ಇಲ್ವಾ ಅಂತ ಎಲ್ಲ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ರು. ಹುಕ್ಕೇರಿ ಟೈಮ್ ಬಂದಾಗ ಹುಕ್ಕೇರಿಯಲ್ಲಿ ಭಿನ್ನ ಅಭಿಪ್ರಾಯ ಇತ್ತು. ಏನಂತ ಅವರು ಹೇಳಿದ್ರು ಅಂತ, ಕೆಲವರು BLA 2s ಏನಿದ್ದಾವೆ ಅದು ಕಾಂಗ್ರೆಸ್ ಪಕ್ಷ ಅದು ಇಲ್ಲ, ಅವರು ಬೇರೆ ಪಕ್ಷ ಅವರು ಇಲ್ಲ ಅಂದರೆ BJP ಅವರು ಇದ್ದಾರೆ ಅಂತ ಒಂದು ಆರೋಪ ಅವರು ಮಾಡಿದ್ದಾರೆ. ಅವರು ಮಾಹಿತಿ ಪ್ರಕಾರ ಈಗ ಅವರು ಲಿಸ್ಟ್ ಕೂಡ ಕೊಟ್ಟಿದ್ದಾರೆ, ಆ ಲಿಸ್ಟ್ ನಂಬರ್ಸ್ ಕೂಡ ಕೊಟ್ಟಿದ್ದಾರೆ. ಅದು ನಂಬರ್ಸ್ಗೆ ಫೋನ್ ಮಾಡಿ ಇಲ್ಲ ಅಂದರೆ ಅಲ್ಲಿ ಇರ್ತಕ್ಕಂಥ ಥರ್ಡ್ ಪಾರ್ಟಿಗೆ ಫೋನ್ ಮಾಡಿ ನೋಡಿಕೊಂಡು ವೆರಿಫೈ ಮಾಡಿಕೊಂಡು ಅದು ಏನು ಅವ್ರದ್ದು ಪ್ರಾಬ್ಲಮ್ ಇದೆ ಅದು ಕೂಡ ಸಾಲ್ವ್ ಮಾಡ್ತೀನಿ, ಅಷ್ಟೇ ಪ್ರಾಬ್ಲಮ್. SIR ಪ್ರಕ್ರಿಯೆ ಏನು ನಡೀತಾ ಇದೆ ಅದರಲ್ಲಿ ಭಿನ್ನ ಅಭಿಪ್ರಾಯ ಇದೆ. ಆ ಲಿಸ್ಟಲ್ಲಿ BLA 2s ಕೆಲವರು ಅವರು ಮಾಹಿತಿ ಕೊಟ್ಟ ಪ್ರಕಾರ BLA 2s ನಮ್ಮ ಪಾರ್ಟಿ ಅವರು ಇಲ್ಲ ಅಂತ ಅಷ್ಟೇ. ಮೇಡಮ್, ಈಗ ಪಕ್ಷದಲ್ಲಿ ಒಬ್ಬೊಬ್ರು 2 ಜವಾಬ್ದಾರಿ ಇದಾವೆ, ನಿಗಮ ಮಂಡಳಿ ಅಧ್ಯಕ್ಷದವರು ಮತ್ತು ಪಾರ್ಟಿದು ಅಧ್ಯಕ್ಷದವರು. ಇದರ ಬಗ್ಗೆ ತಾವು ಏನಾದರೂ ಇದು ಮಾಡ್ತೀರಾ? ಈಗ ನೋಡಿ, DK ಶಿವಕುಮಾರ್ ಸಾಹೇಬರು ಏನು ಮುಖ್ಯಮಂತ್ರಿ ಈಗ ಜಸ್ಟ್ 1 ತಿಂಗಳ ಆಗಿದೆ. ಅವರು ಶಪಥ ತಗೊಂಡ ಮೇಲೆ ಬೆಳಗಾವಿ ಜಿಲ್ಲೆ ಬಂದಾಗ ಇರಲಿ, ಬೆಂಗಳೂರಲ್ಲಿ ಕೂಡ ಹೇಳಿದ್ದಾರೆ, ನಿಗಮ ಮಂಡಳಿ ಮತ್ತೆ ಒಮ್ಮೆ ಸತಿ ನಾವು ಎಲ್ಲ ಕಾರ್ಯಕರ್ತರಿಗೆ ಸಿಕ್ಕಬೇಕು ಅಂತ ಒಂದು ಲಿಸ್ಟ್ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಅವರು ಲಿಸ್ಟ್ ರೆಡಿ ಮಾಡ್ತಾ ಇದ್ದಾರೆ. ಸೊ ಆ ಲಿಸ್ಟ್ ಪ್ರಕಾರ ಯಾರ್ಯಾರಿಗೆ ಏನೇನು ಸಿಗುತ್ತೆ ಅದು ನೋಡೋಣ. ಒಳ ಒಪ್ಪಂದ ರಾಜಕಾರಣ ಬಗ್ಗೆ ಏನು ಹೇಳ್ತೀರಿ? ಒಳ ಒಪ್ಪಂದ ರಾಜಕಾರಣ ಏನು ಅದರಲ್ಲಿ ದೇಶದಲ್ಲಿ ಬಹಳಷ್ಟು ಇಲೆಕ್ಷನ್ ಬಂದಾಗ ಒಳ ಒಪ್ಪಂದ ಮಾಡ್ಕೋತಾರೆ, ಅಂತರ್ಗತವಾಗಿ ಸೋಲಿಸ್ತಾರೆ. ಕೆಲವೊಂದಿಷ್ಟು ಆಯಾ ಪಕ್ಷದವರ ಸೋಲಿಸ್ತಾರೆ. ಹೌದಾ? ಗೊತ್ತಿದೆ ಮೇಡಮ್ ಅದು. ಇದ್ರ ಬಗ್ಗೆ ತಾವು ಈಗ ಇದು ಆಗಿದಾರಲ್ಲ, ಏನಾದ್ರೂ ಕ್ರಮ ಹೈಕಮಾಂಡ್ಗೆ ಏನು ಇದು ತರ್ತೀರಾ? ಇದ್ರಾಗ ನೀವು ಮೊನ್ನೆ ಖಾನಾಪುರ ಶಾಸಕರ ಬಗ್ಗೆ ನೀವು ಮಾತಾಡಿದ್ರಿ, ಆ ಖಾನಾಪುರ ಶಾಸಕರ ಬಗ್ಗೆ ನಾನು ಒಂದು ಪೋಸ್ಟ್ ಹಾಕಿದೆ. ಏನಂತ, MLC ಇಲೆಕ್ಷನ್ಗೆ ಅವರು ನಮ್ಮ ಕ್ಯಾಂಡಿಡೇಟ್ಗೆ ಸಪೋರ್ಟ್ ಮಾಡಿದ್ದಾರೆ, BJP ಇರ್ತಕ್ಕಂಥದ್ದು. ಸೊ ನಾನು ಅವ್ರಿಗೆ ಅಭಿನಂದನೆ ಹೇಳಿದ್ದೆ. ಭಾಳ ಖುಷಿ ಆಗ್ತಾ ಇದೆ. ನಮ್ಮ 5 ಗ್ಯಾರಂಟೀಸ್ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಕೆಲಸ ಮಾಡ್ತಾ ಇದ್ದಾರೆ ಆ ಕೆಲಸಗೆ ಒಪ್ಕೊಂಡು ಈಗ BJP ಶಾಸಕರು ಕೂಡ ಮತ ನಮಗೆ ಹಾಕ್ತಾ ಇದ್ದಾರೆ. ಸೊ ಅದು ಭಾಳ ಖುಷಿ ಅಂತ ಧನ್ಯವಾದ ಹೇಳಿ, ಅದರಲ್ಲಿ ನಮ್ಮದು ಕೂಡ ಇಲೆಕ್ಷನ್ 23ಗೆ ಏನಾಯಿತು ಅದರಲ್ಲಿ ಕೂಡ ಯಾವ ನಿಮಗೆ ಸಹಕಾರ ಏನು ಕೊಟ್ಟಿದ್ದಾರೆ ಅಂತ ಅವರು ಬಹಿರಂಗವಾಗಿ ಭಾಷಣ ಅಲ್ಲಿ ಹೇಳ್ತಾ ಇದ್ರು. ಸೊ ಅದು ಕೂಡ ನೀವೇ ಹೆಸರು ಹೇಳಿ ಅಂತ ಕೂಡ ಹೇಳಿದೆ. ಅದೇ ನೋಡಬೇಕು, ಬಂದ್ರೆ ಸ್ವಾಗತ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷ ಸಮುದ್ರ. ಯಾರೊಬ್ರು ಬಂದ್ರೆ ಕಣ್ಣು ಮುಚ್ಕೊಂಡು ಯಾರಿಗೆ ಇಲ್ಲಿ ಏನು ಬರ್ದಿದ್ದಾರೆ ದೇವರು ಅದು ಕೊಡಲಿಕ್ಕೆ ಕೂಡ ಆಗಲ್ಲ, ಅವ್ರ ಕಡೆಯಿಂದ ತಗೊಳ್ಳಿಕ್ಕೆ ಕೂಡ ಆಗಲ್ಲ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ, ಕಾಂಗ್ರೆಸ್ ಪಕ್ಷದು ಏನು ಶಿಸ್ತಿದೆ ಅದು ಒಪ್ಕೊಂಡು JDS ಅವರು ಇರಲಿ, BJP ಅವರು ಇರಲಿ, ಖಾನಾಪುರ್ BJP ಶಾಸಕರು ಕೂಡ ಬಂದಿದ್ರೆ ನಾನು ಸ್ವಂತಾಗಿ ಅಲ್ಲಿ ನಿಂತ್ಕೊಂಡು ಅವರು ಸ್ವಾಗತ ಮಾಡ್ತೀನಿ. ಮೇಡಮ್, ಚಿಕ್ಕೋಡಿ ಜಿಲ್ಲೆಲ್ಲ ಮಂತ್ರಿ ಪದ ಮೇಳಾರ का नाही मिळणार, नक्की मिळेल. ಚಿಕ್ಕೋಡಿ ಜಿಲ್ಲೆची नक्की. ಮೇಡಮ್, BLOಗಳ ಪ್ರಕ್ರಿಯೆ ಹೆಂಗಿರ್ತೈತ್ರಿ? ಮನೆ ಹೋಗಿ ಮಾಡಬೇಕಾಗಿರ್ತೈತ್ರಿ? BLO ಆಫೀಸರ್ಸ್ ಇರ್ತಾರೆ, ಅದು ಸರ್ಕಾರ. ಬಟ್ ಕೆಲವೊಂದು ಕಡೆ ಏನಂತಂದ್ರೆ ಸಮುದಾಯ ಭವನದಲ್ಲಿ ಅಥವಾ ಮತ್ತೊಂದು ಕಡೆ ಅದು ನಿಮ್ಮ ಗಮನಕ್ಕೆ ಇದೆ ಅಂತ ನನಗೆ ಆ ಥರ ಪ್ಲೀಸ್ ದಯವಿಟ್ಟು ನೀವು ಹೇಳಿ. ಓಕೆ.
ಸಂಕೇಶ್ವರದಲ್ಲಿ ಒಂದು ಸಮುದಾಯ ಭವನದಲ್ಲೇ ಎಲ್ಲರನ್ನೂ ಕರೆಸಿ ಆಯ್ತು, DC ಜೊತೆ ಮಾತಾಡ್ಕೊಂಡು ಅದು ಕೂಡ ಆಕ್ಷನ್ ತಗೊಳ್ಳಿಕ್ಕೆ ಹೇಳ್ತೀನಿ. ಯಾಕೆಂದ್ರೆ BLO ಪ್ರತಿಯೊಂದು ಮನೆ ಅಲ್ಲಿ ಕೊಟ್ಟು ನಿದರ್ಶನ ಇದೆ. ಇದು ಏನು ಕಡಲೆಪುಡಿ ಮಾರೋದು ಒಂದು ಜಾಗದಲ್ಲಿ ಕೂತ್ಕೊಂಡು ಮಾಡೋದು SIR ಪ್ರಕ್ರಿಯೆ ಆ ಥರ ಇದು ಅಲ್ಲ. ಸೊ ಅದಕ್ಕೆ ಎಲ್ಲ BLOs ಸರ್ಕಾರಿ ಅಧಿಕಾರಿ ಇರ್ತಾರೆ, ಅವರು ಮನೆ ಮನೆ ಹೋಗಿ ಈ ಪ್ರಕ್ರಿಯೆ ಮಾಡಬೇಕು. ನಿಮ್ಮ ಸಂದರ್ಭದಿಂದ ಈಗ ನನಗೆ ಗೊತ್ತಾಗಿದೆ ಸಂಕೇಶ್ವರಲ್ಲಿ ಈ ಥರ ಒಂದು ಸಮುದಾಯ ಭವನಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದಾರೆ ಅಂತ. ಅವರು ವಿರುದ್ಧ ಆ್ಯಕ್ಷನ್ ತಗೊಳ್ಳಿಕ್ಕೆ DCಗೆ ಫೋನ್ ಮಾಡಿ ಹೇಳ್ತೀನಿ, ಖಂಡಿತ ಹೇಳ್ತೀನಿ. भाजपा म्हणते की 2 वर्ष टिकणार नाही DK शिवकुमार सरकार, त्याबद्दल काय? भाजपा बरंच काय म्हणते, 400 पार अब की बार 400 पार म्हणाले, काही झालं नाही, ते पण झालं नाही. प्रत्येक वेळेस 2023ला म्हणाले की इथे आमचंच सरकार येणार, DK शिवकुमार आणि सिद्धरामय्यामध्ये एवढं भांडण आहे की ह्यांचं काँग्रेसचं सरकार येणार नाही. 136 आमदार जिंकून आम्ही दाखवली, 136 आमदार जिंकून 3 वर्ष नाही गॅरंटी देणार नाही. पहिल्या वर्षातच अजून महिना झाला नाही तर गॅरंटी नाही म्हणाले. गॅरंटी 3 वर्ष झाले, आता 5च्या 5ची गॅरंटी तुमच्या घरात पण येत असणार आहे, तुमच्या बायकोला पण मिळत असणार आहे, बहिणीला पण मिळत असणार आहे, त्यामुळे सगळ्यांनाच मिळत आहेत. त्यांच्या बोलण्याला ते काय कुठल्या ॲस्ट्रॉलॉजर आहेत का देव आहे कोणाला माहिती. त्यांच्याबद्दल बोलू दे, म्हणजे त्यांचं नेतृत्व तरी आहे का आधी पहिलं सांगू दे. कारण त्यांच्यात आपल्या बेळगाव जिल्ह्यामध्येच आपण बघतोय की किती भिन्न BJP मध्ये हे आहेत. थँक्यू.